ನಾನು ನೀವು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೇಗ್ ಬಂದ್ರಿ, ಸೊ ಅವಾಗ ಒಂಥರ ಫೇಸ್, ಈಗ ಬಿಗ್ ಬಾಸ್ ಮನೇಲಿ ಸುದೀಪ್ ಸರ್ ಜೊತೆ ಮಾತಾಡ್ಬೇಕಾದ್ರೆ ಒಂದು ವಿಟಿ ಪ್ಲೇ ಆಗುತ್ತೆ. ಆ ವಿಟಿ ಪ್ಲೇ ಮಾಡ್ಬೇಕಾದ್ರೆ ಎಲ್ಲರೂ ಅನ್ಕೊಂತಾ ಇರ್ತಾರೆ, ಅವ್ರಿಗೆ ಅಳು ಬರ್ತಾ ಇರುತ್ತೆ, ಅಳ್ತಾ ಇರ್ತಾರೆ, ಇಲ್ಲ ನಗ್ತಾ ಇರ್ತಾರೆ. ಸೊ ನಿಮ್ದು ಏನು ರಿಯಾಕ್ಟ್ ಇರ್ಲಿಲ್ಲ ಅಂತ, ಯಾಕೆ ಅಷ್ಟು ಬೇಜಾರವಾಗಿದ್ರಿ ಅನ್ನೋದು? ಏನೂ ಇಲ್ಲ, ನನಗೆ ಒಟ್ಟಿನಲ್ಲಿ ಏನೋ ಬೇಜಾರಾಯಿತು. ಅದರಿಂದ 6 ವಾರ ಇದ್ದೆ. ಆಮೇಲೆ ಬೇಡ ಅಂತ ಅನ್ನಿಸ್ತು, ನಾನು ಆಚೆ ಬಂದೆ ಅಷ್ಟೇ. ಸರ್, ಅದು ಲಾಸ್ಟ್ ಎಪಿಸೋಡ್ ಅಲ್ಲಿ ನಿಮಗೆ ಧನುಷ್ ಅವರು ಊಸರವಳ್ಳಿ ಅಂತ ಕೊಡ್ತಾರೆ. ಆ ವಿಚಾರಕ್ಕೆ ಬೇಜಾರಾಯ್ತಾ, ಇಲ್ಲ ಯಾವ ವಿಚಾರಕ್ಕೆ ಬೇಜಾರು ಮಾಡ್ಕೊಂಡು ಮನೆಯಿಂದ ಹೊರಗೆ ಬಂದ್ರಿ? ಡಿಸಿಷನ್ ಆ ಕ್ಷಣದಲ್ಲಿ ತಗೊಂಡ್ರ ಅನ್ನೋದು? ಇಲ್ಲ ಇಲ್ಲ, ಊಸರವಳ್ಳಿ ಆ ಥರ ಪದ ಕೊಡೋದು ಅದೊಂದು ಗೇಮ್ ಅಷ್ಟೇ. ಅಲ್ಲಿ ತುಂಬ ಆ ಥರದ ಬೋರ್ಡ್ ಇರುತ್ತೆ, ಒಬ್ರಿಗೆ ಹಾಕ್ಲೇಬೇಕಾದ ಒಂದು ಸನ್ನಿವೇಶ ಅಷ್ಟೇ. ಅದರಿಂದ ಯಾವ ಮನಸ್ತಾಪನೂ ಇಲ್ಲ, ಬೇಜಾರು ಇಲ್ಲ. ಯಾಕಂದರೆ ಧನು ನಾವು ತುಂಬ, ಯಾಕೆಂದರೆ ಅವರು ಕಲರ್ಸ್ ಕನ್ನಡದಲ್ಲಿ, ನಾನು ಕಲರ್ಸ್ ಕನ್ನಡದಲ್ಲಿ ಕೆಲಸ ಮಾಡೋದ್ರಿಂದ ತುಂಬ ಒಳ್ಳೆ ಫ್ರೆಂಡು ನಾವು. ಆ ಮನೆಯಲ್ಲೂ ಅಷ್ಟೇ ತುಂಬ ಆತ್ಮೀಯವಾಗಿ ಚಂದ್ರಣ್ಣ ಅಂತ ಕರೆಯೋರು, ನಾನು ಅಪ್ಪಿ ಅಂತ ಕರೀತಾ ಇದ್ದೆ. ಒಳ್ಳೆ ಬಾಂಧವ್ಯ ಇತ್ತು. ಬಟ್ ಅಲ್ಲಿಂದ ಬರೋಕ್ಕೆ ನನಗೇನೋ ಬೇರೆ ಕಾರಣ ಅಷ್ಟೇ. ಬೇರೆ ಕಾರಣ ಸುದೀಪ್ ಸರು ಕೇಳ್ತಾರೆ, ಏನು ಯಾಕೆ ಬಂದ್ರಿ ಹೇಳಿ ಅಂತ. ಬಟ್ ನಾನು ಅಲ್ಲೂ ಹೇಳಬೇಕು ಅಂತ ಅನ್ನಿಸ್ಲಿಲ್ಲ, ಹೇಳಲಿಲ್ಲ. ಬಟ್ ಇಲ್ಲೂ ಬೇಡ ಅಂತ ಅನ್ಕೋತೀನಿ. ಯಾವುದಾದ್ರು ಒಂದು ಒಳ್ಳೆ ವೇದಿಕೆ ಸಿಕ್ತಾಗ ನೋಡೋಣ, ಮುಂದೊಂದು ದಿನ ಹೇಳೋಣ. ಸರ್, ನಿಮಗೊಂದು ಖಂಡಿತವಾದ ಒಂದು ಕಾರಣ ಇದೆ ಅಂತ ಹೇಳ್ತಾ ಇದ್ದೀರಾ, ಬಲವಾದ ಕಾರಣ ಇದೆ, ಒಂದು ವೇದಿಕೆಯಲ್ಲಿ ಮೂಲಕ ಹಂಚ್ಕೊಬೇಕು ಅಂತ ಅನ್ಕೊಂತಾ ಇದ್ದೀರಾ. ನಿಮ್ಮ ಡಿಸಿಷನ್ ಅವತ್ತಿನ ದಿನಕ್ಕೆ ಮಾತ್ರ ಸೀಮಿತವಾಗಿತ್ತು? ಅವತ್ತಿನ ದಿನ ಮಾತ್ರ ನನಗೆ ಒಂದು 4-5 ದಿನದಿಂದನೂ ನಾನು ಹೋಗ್ಬೇಕು ಅಂತ ನನಗೆ ಡಿಸೈಡ್ ಆಗಿತ್ತು. ಒಂದು ಉತ್ತಮನೂ ಸಿಗ್ತದೆ, ಉತ್ತಮ ಸಿಕ್ಕ ಈಗ ಹೋಗೋಣ ಅಂತ ಅಂದ್ಕೊಂಡು ನಾನೇ ಸ್ವಇಚ್ಛೆಯಿಂದ ಯಾರಿಗೂ ಹೇಳ್ದೆ ಬಾಗ್ಲ ಹತ್ರ ಬಂದು ಹೊರಟೋಣ ಅಂತ ಅನ್ಕೋತೀನಿ. ಬಟ್ ಅಲ್ಲೂ ಇನ್ನೊಂದು ಬಾಗ್ಲು ಇರ್ತದೆ, ಅದು ಓಪನ್ನೇ ಮಾಡೋದಿಲ್ಲ ಅವರು. ಅದರಿಂದ ನನ್ನ ಸಹಪಾಠಿಗಳೆಲ್ಲ ಯಾಕೆ ಚಂದ್ರಣ್ಣ ಏನಾಯಿತು ಎತ್ತ ಅನ್ನೋ ಒಂದು ಗಾಬರಿನಲ್ಲಿ ಓಡಿ ಬಂದು ನನ್ನ ಕರ್ಕೊಂಬರ್ತಾರೆ. ಬಟ್ ಒಳಗಡೆ ಬಂದಾಗಲೂ ಸುದೀಪ್ ಸರ್ ಕೇಳ್ತಾರೆ ಯಾಕೆ ಏನು ಅಂತ. ಇಲ್ಲ ಸರ್, ನನಗೆ ಆಗ್ತಾಯಿಲ್ಲ, ನಾನು ಹೋಗ್ಬೇಕು ಅಂತ ಅನಿಸ್ತೈತೆ ಅಂತ. ಆ ಥರ ಸ್ವಇಚ್ಛೆಯಿಂದನೇ ನಾನು ಆಚೆ ಬರ್ತೀನಿ ಅಷ್ಟೇ.